Everyone, welcome back to my class. Let us see question number 29 of chapter 4 and laws of motion. Why does the sole of the shoe wear out? ಹಾಗಿದ್ರೆ ಶೂದು ಸೋಲ್ ಏನಿದೆ ಅದು ಯಾಕೆ ಆ ಈ ತರ ವೇರ್ ಔಟ್ ಆಗಿ ಹೋಗ್ಬಿಡುತ್ತೆ, ಕೆಲವೊಮ್ಮೆ ಹೋಲ್ ಆಗ್ಬಿಡುತ್ತೆ, ಕೆಲವೊಮ್ಮೆ ಕಿನ್ ಆಗ್ಬಿಡುತ್ತೆ ಅಲ್ವಾ? ಯಾಕೆ ಹೀಗಾಗುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನ ನೀವು 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿದೀರಿ. ಏನು? ಸೋಲ್ ಆಫ್ ಶೂ ವೇರ್ಸ್ ಔಟ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ಸೋಲ್ ಆಫ್ ದ ಶೂಸ್ ಅಂಡ್ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಮತ್ತೆ ಸೋಲ್ ಆಫ್ ದ ಶೂ ನಡುವೆ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಸೋಲ್ ಏನಿರುತ್ತೆ ಬೇಗ ಥಿನ್ ಆಗ್ಬಿಡುತ್ತೆ ಅಥವಾ ಹೋಲ್ ಆಗ್ಬಿಡುತ್ತೆ. ಇಲ್ಲಿ ವಾಟ್ ಈಸ್ ಫ್ರಿಕ್ಷನಲ್ ಫೋರ್ಸ್? ಹಾಗಿದ್ರೆ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಏನು? ಫ್ರಿಕ್ಷನಲ್ ಫೋರ್ಸ್ ಇಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎನಿ ಸರ್ಫೇಸ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಆಬ್ಜೆಕ್ಟ್ ಆರ್ ಅನದರ್ ಸರ್ಫೇಸ್. ಈಗ ಟ್ರೈಂಗ್ ಟು ಮೂವ್, ಅದು ಮೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ. ರೀಟೇಕಿಂಗ್ ಕ್ವಶನ್ ನಂಬರ್ 29. Retaking question number 29. Hello everyone, welcome to Sanmargana classes. Let us see question number 29 of chapter 4th and laws of motion. Why does the sole of the shoe wear out? ಹಾಗಿದ್ರೆ ಶೂದು ಸೋಲ್ ಏನಿರುತ್ತೆ ಅದು ಆಫ್ಟರ್ ಸಮ್ ಟೈಮ್ ವೇರ್ ಔಟ್ ಆಗಿರುತ್ತೆ. ಯಾಕಂದ್ರೆ ಸ್ಕಿನ್ ಆಗಿ ಕೆಲವೊಮ್ಮೆ ಹೋಲ್ ಎಲ್ಲ ಆಗಿರುತ್ತೆ. ಯಾಕೆ? ಡ್ಯೂ ಟು ಫ್ರಿಕ್ಷನ್ ಅಲ್ವಾ? ಫ್ರಿಕ್ಷನ್ ಇಂದ ಈ ತರ ಆಗುತ್ತೆ. ಇಲ್ಲಿ ಈ ಫ್ರಿಕ್ಷನಲ್ ಫೋರ್ಸ್ ಏನಿದೆ ಇಟ್ ಗ್ರಾಜುವಲಿ ರಬ್ಸ್ ಅವೇ ದ ಮಟೀರಿಯಲ್. ಈ ಮಟೀರಿಯಲ್ ಸೋಲ್ ಮಟೀರಿಯಲ್ ಏನಿದೆ ಅಲ್ಲ ಅದನ್ನ ಕಿತ್ತು ಹಾಕ್ಬಿಡುತ್ತೆ. ವಿಚ್ ರಬ್ಸ್ ಅವೇ ದಟ್ ಮಟೀರಿಯಲ್. ಸೋಲ್ ಆಫ್ ದ ಶೂ ವೇರ್ಸ್ ಔಟ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ಸೋಲ್ ಆಫ್ ದ ಶೂಸ್ ಅಂಡ್ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಮತ್ತೆ ಸೋಲ್ ಆಫ್ ದ ಶೂ ನಡುವಿನ ಫ್ರಿಕ್ಷನ್ ಇಂದ ಇದಾಗುತ್ತೆ. ಹಾಗಿದ್ರೆ ಫ್ರಿಕ್ಷನ್ ಅಂದ್ರೆ ಏನು? ಫ್ರಿಕ್ಷನಲ್ ಫೋರ್ಸ್ ಇಸ್ ಫೋರ್ಸ್ ದಟ್ ಇಸ್ ಆಲ್ವೇಸ್ ಅಪೋಸಿಂಗ್ ಫೋರ್ಸ್ ಅಂತ ಕರಿತೀವಿ ಅಲ್ವಾ? ಇದು ಯಾವಾಗ್ಲೂ ಅಪೋಸಿಂಗ್ ಫೋರ್ಸ್ ಇರುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ನೀವು ಕೈಯನ್ನ ಉಜ್ಕೊಂಡ್ರೆ ಕೈ ಬಿಸಿ ಆಗುತ್ತೆ. ಯಾಕೆ? ಡ್ಯೂ ಟು ಫ್ರಿಕ್ಷನ್ ಅಲ್ಲಿ ಹೀಟ್ ಜನರೇಟ್ ಆಗಿದೆ. ಹಾಗಿದ್ರೆ ಇಲ್ಲಿ ಫ್ರಿಕ್ಷನ್ ಅಂದ್ರೆ ಏನು? ನಾನು ಕೈಯನ್ನ ರಬ್ ಮಾಡ್ತಾ ಇದ್ದೀನಿ ಅಂದ್ರೆ ಮೈ 2 palms are in contact. So when I try to rub my palm, ಈ ಟೈಮಲ್ಲಿ ಏನಾಗುತ್ತೆ? ಈ ಕೈ ಏನಿದೆ ಮುಂದೆ ಹೋಗಕ್ ಟ್ರೈ ಮಾಡ್ತಾ ಇದೆ, ಈ ಕೈ ಏನ್ ಮಾಡ್ತಾ ಇದೆ, ಈ ಹಸ್ತ ಏನ್ ಮಾಡ್ತಾ ಇದೆ, ಪಾಮ್ ಇದನ್ನ ಹಿಂದ್ಗಡೆ ಮುಂದೆ ಹೋಗದೆ ಇರೋ ತರ ಇದ್ರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಅದೇ ತರ ಇದು ಮುಂದೆ ಹೋಗ್ತಾ ಇದೆ ಅಥವಾ ಇದು ಹಿಂದ್ ಬರ್ತಾ ಇದೆ ಅಂದಾಗ ಒಂದ್ರ ಮೋಷನ್ ಅನ್ನ ಇನ್ನೊಂದು ಏನ್ ಮಾಡುತ್ತೆ? ರೆಸಿಸ್ಟ್ ಮಾಡುತ್ತೆ. ದೇ ಅಪೋಸ್. ಸೊ ಫ್ರಿಕ್ಷನ್ ಇಸ್ ಅಪೋಸಿಂಗ್ ಫೋರ್ಸ್. ಆ ಟೈಮಲ್ಲಿ ಏನಾಗುತ್ತೆ? ಹೀಟ್ ಜನರೇಟ್ ಆಗುತ್ತೆ. ಇಮ್ಯಾಜಿನ್, ಮನೆಯಲ್ಲಿ ನೀವೇನೋ ಒಂದ್ ಹೇಳ್ತೀರಿ, ಇವತ್ತು ಮನೇಲಿ ಪಲಾವ್ ಆಗ್ಬೇಕಂತ ಹೇಳ್ತೀನಿ. ನಿಮ್ಮ ಸಿಸ್ಟರ್ ಬ್ರದರ್ ಒಬ್ರವ್ರು ಏನ್ ಹೇಳ್ತಾರೆ, ಇಲ್ಲ ಇವತ್ತು ರೋಟಿ ಕರಿ ಆಗ್ಬೇಕಂತ ಹೇಳ್ತಾರೆ. ನಿಮ್ಮಿಬ್ರ ನಡುವೆ ಬಹಳ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಏನಾಗ್ತದೆ? ಅವ್ರನ್ನ ನೀವ್ ಅಪೋಸ್ ಮಾಡ್ತಿದೀರಿ, ಇನ್ನ ಅವ್ರ ಅಪೋಸ್ ಮಾಡ್ತಾ ಇದಾರೆ. ಹೀಟ್ ಎನರ್ಜಿ ಜನರೇಟ್ ಆಯ್ತಾ ಇಲ್ವಾ? ಇಬ್ರು ಮೇಲೆ ಬಿಸಿ ಬಿಸಿ ಆಯ್ತು. ನಾನ್ ಹೇಳಿದ್ ಮಾಡ್ತಾ ಇಲ್ಲ, ನಾನ್ ಹೇಳಿದ್ ಮಾಡ್ಬೇಕಂತ. ಇಲ್ಲಿ ಫ್ರಿಕ್ಷನ್ ಕೂಡ ಒಂದು ಮುಂದೆ ಹೋಗಿ ನೋಡಿದ್ರೆ ಇನ್ನೊಂದನ್ನ ಅಪೋಸ್ ಮಾಡುತ್ತೆ, ಇನ್ನೊಂದು ಹೋಗೋದು ನೋಡಿದ್ರೆ ಮತ್ತೊಂದು ಕಾಂಟ್ಯಾಕ್ಟ್ ಅಲ್ಲಿ ಇರೋ ಸರ್ಫೇಸ್ ಅದನ್ನ ಅಪೋಸ್ ಮಾಡುತ್ತೆ. ಸೊ ಹೀಟ್ ಎನರ್ಜಿ ಜನರೇಟ್ ಆಗುತ್ತೆ. ಅದೇ ತರ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಏನಿದೆ ಇದು ಅರ್ತ್ ಸರ್ಫೇಸ್ ಮತ್ತೆ ಸೋಲ್ ನಡುವೆ ಇರುತ್ತೆ. ಸೊ ಇದು ಈ ಮಟೀರಿಯಲ್ ಸೋಲ್ ಯಾವ ಮಟೀರಿಯಲ್ ಇಂದ ಆಗಿರುತ್ತಲ್ಲ ಅದನ್ನ ರಬ್ ಮಾಡಿ ತೆಗೆದಾಕ್ಬಿಡುತ್ತೆ. ದಿಸ್ ಇಸ್ ವೈ ಸೋಲ್ ಆಫ್ ಶೂ ವೇರ್ಸ್ ಔಟ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು.